ಕ್ರಮಬದ್ಧವಾಗಿ ತೂಕ ಇಳಿಸುವಲ್ಲಿ ಗಂಭೀರವಾಗಿ ತೊಡಗಿಸಿಕೊಂಡವರು ವಾರವೊಂದಕ್ಕೆ ಅರ್ಧ ಕೆಜಿ ಹೆಚ್ಚೆಂದರೆ 1 ಕೆಜಿ ತೂಕ ಇಳಿಸಬಹುದು. ಇಷ್ಟನ್ನೇ ಕಾಯ್ದುಕೊಂಡು ಮುನ್ನಡೆಯೋದು ಸುಲಭವಿಲ್ಲ. ಹೀಗಿರುವಾಗ ಬಹುಬೇಗನೆ ಸಿಕ್ಕಾಪಟ್ಟೆ ತೂಕ ಇಳಿಸುವ ಆತುರ ಬೇಡ. ಕ್ವಿಕ್ ವೇಟ್ ಲಾಸ್ ಅಪಾಯ ತರಬಹುದು ಜೋಕೆ. ಬಹುಬೇಗನೆ ತೂಕ ಇಳಿಸುವ ಆತುರ ಬೇಡ. ಕ್ವಿಕ್ ವೇಟ್ ಲಾಸ್ ಸ್ವಲ್ಪ ನಿಧಾನಿಸಿ. ತೂಕ ಏರೋದಕ್ಕೆ ಬೇಕಾಗುವಷ್ಟು ಸಮಯದಲ್ಲಿ ಏರಿದ ತೂಕವನ್ನ ಇಳಿಸಲು ಸಾಧ್ಯವೇ ಇಲ್ಲ. ಕೆಲವರಿಗೆ ಹಲವಾರು ವಾರಗಳು ಬೇಕಾಗಬಹುದು. ಕ್ರಮಬದ್ಧವಾಗಿ ತೂಕ ಇಳಿಸಲು ಹಲವರಿಗೆ ಕೆಲವಾರು ತಿಂಗಳುಗಳು ಅಥವಾ ವರ್ಷಗಳೇ ಬೇಕಾಗಬಹುದು. ಎಷ್ಟರ ನಡುವೆ ಫಾಸ್ಟ್ ಟ್ರ್ಯಾಕ್ ನಲ್ಲಿ ಕಡಿಮೆ ಸಮಯದಲ್ಲೇ ತೂಕ ಇಳಿಸುವ ಉಪಾಯಗಳತ್ತ ಕಣ್ಣಾಡಿಸ್ತೇವೆ. ಹಾಗೆಲ್ಲ ತೂಕವನ್ನ ಸಿಕ್ಕಾಪಟ್ಟೆ ಏರಿಳಿತ ಮಾಡೋದು ಸರಿಯೇ? ಇದರಿಂದ ಅಡ್ಡ ಪರಿಣಾಮಗಳು ಏನೂ ಇಲ್ವಾ? ಖಂಡಿತ ದುಷ್ಪರಿಣಾಮಗಳಿವೆ. ಕ್ರಮಬದ್ಧವಾಗಿ ತೂಕ ಇಳಿಸುವ ಕ್ರಿಯೆಯಲ್ಲೇ ಗಂಭೀರವಾಗಿ ತೊಡಗಿಸಿಕೊಂಡವರು ವಾರವೊಂದಕ್ಕೆ ಅರ್ಧ ಕೆಜಿ ಹೆಚ್ಚೆಂದ್ರೆ 1 ಕೆಜಿ ತೂಕ ಇಳಿಸೋದು ಸಾಧ್ಯ. ಇದನ್ನೇ ಕಾಯ್ದುಕೊಂಡು ಮುನ್ನಡೆಯೋದು ಸುಲಭದ ಕೆಲಸವಲ್ಲ. ಹಾಗಿರುವಾಗ ವಿಪರೀತ ಪ್ರಮಾಣದಲ್ಲಿ ತೂಕ ಇಳಿಸುವ ಕೆಲಸ ತೊಂದರೆಗಳನ್ನ ತಂದೀತು ಜೋಕೆ. ಹಾಗಿದ್ರೆ ತೊಂದರೆ ಅಂದ್ರೆ ಏನಾಗುತ್ತೆ? ಚಯಾಪಚಯ ಕ್ರಿಯೆ ಕುಸಿಯತ್ತೆ. ಹೌದು, ತೂಕ ಇಳಿಸೋದಕ್ಕೆ ಯದ್ವಾತದ್ವಾ ಪ್ರಯತ್ನಿಸಿದ್ರೆ ದೇಹದ ಚಯಾಪಚಯ ಕ್ರಿಯೆಯಲ್ಲಿ ತೊಂದರೆ ಉಂಟಾಗುತ್ತೆ. ಒಮ್ಮೆ ಈ ಪ್ರಕ್ರಿಯೆಯಲ್ಲಿ ತೊಂದರೆ ಉಂಟಾದ್ರೆ ಅದು ದೇಹದ ಮೇಲೆ ನಾನಾ ರೀತಿಯಲ್ಲಿ ಪರಿಣಾಮ ಬೀರುತ್ತೆ. ಮಾತ್ರವಲ್ಲ, ಇಳಿಸಿದ ತೂಕವನ್ನ ಕಾಯ್ದುಕೊಳ್ಳೋದು ಕಷ್ಟವಾಗುತ್ತೆ. ಅತಿಯಾಗಿ ತಳಹದಿ ಇಲ್ಲದ ಡಯಟ್ ಮಾಡಿದ್ರೆ ದೇಹಕ್ಕೆ ಅಗತ್ಯವಾಗುವ ಪೋಷಕಾಂಶಗಳ ಕೊರತೆಯಾಗಿ ಶರೀರ ನಿಶಕ್ತಿಯಿಂದ ಬಳಲಬಹುದು. ಬೇಕಾದ ಸತ್ವಗಳ ಕೊರತೆ ಉಂಟಾಗಿ ಹೊಸ ಸಮಸ್ಯೆಗಳು ಕಾಣಬಹುದು. ಕ್ಷಿಪ್ರ ತೂಕ ಇಳಿಕೆಗಾಗಿ ಕೆಲವು ಆಹಾರಗಳನ್ನ ಎದ್ದಕ್ಕಿದ್ದಂತೆ ನಿಲ್ಲಿಸಿದ್ದೀರಿ ಎಂದಾದ್ರೆ ಅವುಗಳನ್ನ ದೀರ್ಘಕಾಲದವರೆಗೆ ನಿಲ್ಲಿಸೋದು ಸಾಧ್ಯವಾಗೋದಿಲ್ಲ. ಅಂತಹ ಆಹಾರಗಳನ್ನ ಮರಳಿ ಆರಂಭಿಸಿದ ಕೂಡಲೇ ತೂಕವು ಏರತೊಡಗುತ್ತೆ. ತೂಕ ಇಳಿಸೋದೆಂದ್ರೆ ದೇಹದಲ್ಲಿರುವ ಕೊಬ್ಬಿನ ಭಾಗವನ್ನ ಕರಗಿಸೋದು, ಮಾಂಸಖಂಡಗಳನ್ನಲ್ಲ. ಕೊಬ್ಬು ಕಡಿಮೆ ಮಾಡೋದರ ಜೊತೆಗೆ ಸ್ನಾಯುಗಳನ್ನ ಸಶಕ್ತ ಮಾಡುವುದು. ಅಂದ್ರೆ ದೇಹಕ್ಕೆ ಅಗತ್ಯವಾದ ಪ್ರೋಟೀನ್ ಒದಗಿಸಿ ಸ್ನಾಯುಗಳನ್ನ ಹುರಿಗೊಳಿಸಲು ಸರಿಯಾದ ವ್ಯಾಯಾಮ ಮಾಡಿ. ಆಗ ಮಾತ್ರವೇ ಕರಗಿಸಿದ ತೂಕವನ್ನ ಹೆಚ್ಚಿನ ದಿನಗಳವರೆಗೆ ಕಾಯ್ದುಕೊಳ್ಳೋದು ಸಾಧ್ಯವಾಗುತ್ತೆ. ಇಲ್ಲದಿದ್ರೆ ದಿಢೀರ್ ಇಳಿದದ್ದು ಹಾಗೆಯೇ ಏರಲೂಬಹುದು. ನಮ್ಮ ದೇಹಕ್ಕೆ ಸರಿಯಾದ ಪ್ರಮಾಣದಲ್ಲಿ ಪೋಷಕಾಂಶಗಳು ಬೇಕು. ಸೂಕ್ತ ಪ್ರಮಾಣದಲ್ಲಿ ಪಿಷ್ಟ, ಪ್ರೋಟೀನ್, ನಾರು, ಖನಿಜ ಮತ್ತು ಜೀವಸತ್ವಗಳು ದೇಹದ ಕಾರ್ಯಕ್ಷಮತೆಗೆ ಅಗತ್ಯ. ಕ್ಯಾಲೋರಿಗಳನ್ನ ಕಡಿತ ಮಾಡುವಾಗ ಇಂಥ ಅಮೂಲ್ಯ ಸತ್ವಗಳು ದೇಹಕ್ಕೆ ಕೊರತೆಯಾಗಬಾರದು. ಕೇವಲ ಅನಗತ್ಯ ಕ್ಯಾಲೋರಿಗಳಿಗಷ್ಟೇ ಕತ್ತರಿ ಹಾಕಬೇಕು. ಅಗತ್ಯವಾದ ಪೋಷಕ ತತ್ವಗಳು ಯಾವುದೇ ಕಡಿಮೆ ಆದ್ರೂ ದೇಹ ದುರ್ಬಲವಾಗುತ್ತೆ ಮತ್ತು ರೋಗ ನಿರೋಧಕ ಶಕ್ತಿ ಕುಂಠಿತಗೊಳ್ಳುತ್ತೆ. ಸುಸ್ತು, ಆಯಾಸ, ಮಲಬದ್ಧತೆ, ಕೂದಲು ಉದುರೋದು ಹೀಗೆ ನಾನಾ ರೀತಿಯಲ್ಲಿ ದೇಹ ತನ್ನ ಕಷ್ಟವನ್ನ ನಮ್ಮೊಂದಿಗೆ ಹೇಳಲು ತೊಡಗುತ್ತೆ. ಅತಿಯಾದ ಅವೈಜ್ಞಾನಿಕ ಡಯಟ್ನಿಂದ ಅನೋರೆಕ್ಸಿಯಾ ಅಥವಾ ನಿರ್ಜಲೀಕರಣದಂತಹ ಸಮಸ್ಯೆ ಕಾಡಬಹುದು. ಇದು ಮಾನಸಿಕ ಆರೋಗ್ಯದ ಮೇಲೂ ಪರಿಣಾಮ ಬೀರಬಹುದು. ಹಾಗಾಗಿ ತೂಕ ಇಳಿಸೋದೆಂದ್ರೆ ಸರ್ಕಸ್ ಅಲ್ಲ, ಅದು ಆರೋಗ್ಯಕರ ದೇಹ ಮತ್ತು ಮನಸ್ಸುಗಳತ್ತ ನಾವು ಇಡುವ ಸುಸ್ಥಿರ ಹೆಜ್ಜೆ. ದಿಢೀರ್ ತೂಕ ಇಳಿಸುವ ಮೋಹಕ್ಕೆ ಬೀಳದೆ ಇಡೀ ಪ್ರಕ್ರಿಯೆಯನ್ನ ನಿಧಾನವಾಗಿ ಮತ್ತು ನಿರ್ಣಾಯಕವಾಗಿ ಕೈಗೆತ್ತಿಕೊಳ್ಳಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.